ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮಾನಸ ಗೌಡ ಯೂಟ್ಯೂಬ್ ಚಾನಲ್. ದಿಸ್ ಇಸ್ ಮಾನಸ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ ಅವರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಸೊ ದ್ಯಾಟ್ ನಾನು ಯಾವುದೇ ವಿಡಿಯೋನ ಹಾಕಿದ್ರೂ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಆ್ಯಂಡ್ ಇವತ್ತು ನಾನು ಒಂದು ಪಿಕ್ಚರ್ನ ಡ್ರಾ ಮಾಡ್ತಾ ಇದ್ದೀನಿ. ಅದು ಗಣೇಶ, ಕ್ಯೂಟ್ ಗಣೇಶ. ಗಣೇಶ ಅಂದರೆ ಯಾರಿಗೆ ಗೊತ್ತಿರಲ್ಲ ಹೇಳಿ. ಚಿಕ್ಕವರಿಂದ ಹಿಡಿದು ದೊಡ್ಡೋರ್ವರೆಗೂ ಪ್ರತಿಯೊಬ್ಬರು ಅವ್ರ ಫ್ಯಾನ್ಸ್ಗಳೇ ಇರ್ತಾರೆ. ಆ್ಯಂಡ್ ನಾನು ಕೂಡ. ಗಣೇಶನ ವಾಹನ ಒಂದು ಮಿಸ್ಸಿಂಗ್ ಅಲ್ವಾ? ಸಾರಿ, ನೆಕ್ಸ್ಟ್ ಟೈಮಿಂದ ಈ ಥರ ಮಿಸ್ಟೇಕ್ನ ಖಂಡಿತವಾಗ್ಲೂ ಮಾಡೋದಿಲ್ಲ. ಸರಿ, ಗಣೇಶನ ವಾಹನ ಯಾವುದು ಅಂತ ಕಮೆಂಟ್ ಮಾಡಿ ನೋಡೋಣ. ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ತಾನೇ? ಹಾಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಡ್ರಾಯಿಂಗ್ ಮಾಡ್ತಾ ಆರ್ಟಿಫಿಷಿಯಲ್ ಕಲರ್ನ ಎತ್ತಿಟ್ಕೊಂಡಿದ್ದೆ ನಾನು ಆ್ಯಕ್ಚುಲಿ ಮಾಡೋಣ ಅಂತ. ಆಮೇಲೆ ಯಾಕೋ ಆರ್ಟಿಫಿಷಿಯಲ್ ಕಲರ್ಸ್ ಯೂಸ್ ಮಾಡೋದು ಬೇಡ ಅಂತ ಅನ್ನಿಸ್ತು. ಆರ್ಟಿಫಿಷಿಯಲ್ ಕಲರ್ಸ್ನ ದೂರ ಇಟ್ಟು ನಾನು ನ್ಯಾಚುರಲ್ ಕಲರ್ಸ್ನ ತಗೊಬರೋಕ್ಕೆ ಅಂತ ಹೊರಟೆ. ಎಲ್ಲಿ ತಗೊಬರೋಕ್ಕೆ ಹೊರಟೆ ಅಂದರೆ ನಮ್ಮ ಮನೆಯಲ್ಲೇ ಇತ್ತು. ನಾನು ಬಾಯಿಬಸ್ಲೆ ಗಿಡನ ನೆಟ್ಟಿದ್ದೆ. ಅದರಿಂದ ಬೀಜಗಳು ಬಂದಿದ್ವಲ್ಲ, ಅವು ತುಂಬ ಕಲರ್ಫುಲ್ ಆಗಿದೆ. ಯಾವ ಕಲರ್ ಅಂತ ನೀವು ನೋಡ್ಬೋದು. ಸೊ ಈ ಕಲರ್ನ ಯೂಸ್ ಮಾಡ್ಕೊಂಡು ಗಾಡ್ ಗಣೇಶ್ ಅವ್ರಿಗೆ ಕಲರಿಂಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಕಲರ್ ಮಾಡ್ತಾಯಿದ್ದೀನಿ. ಹಾಗೆ ಬಾಯಿಬಸ್ಲೆ ಸೊಪ್ಪಿನ ಬೀಜದಲ್ಲಿ ತುಂಬ ಸಖತ್ತಾಗಿರೋ ಕಲರ್ ಇರುತ್ತೆ. ಹಾಗೆ ಬೇರೆ ಬೇರೆ ಕಲರ್ಸ್ ಕೂಡ ಬರುತ್ತೆ. ಬಟ್ ನಾನು ಹಾಕಿರೋ ಗಿಡದಲ್ಲಿ ಬಂದಿರೋ ಕಲರ್ ಹೀಗಿದೆ. ಆ್ಯಂಡ್ ಕಲರ್ ಹಾಕಿ ಅದನ್ನೆಲ್ಲ ಕ್ಲೀನ್ ಮಾಡಿ ಆದಮೇಲೆ ಅದನ್ನು ಸಿಂಪಲ್ಲಾಗಿ ಬ್ಲ್ಯಾಕ್ ಕಲರ್ ತಗೊಂಡು ಎಲ್ಲನೂ ಹೈಲೈಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ಪೆನ್ಸಿಲಲ್ಲಿ ಏನು ಸ್ಕೆಚ್ ಮಾಡಿದ್ದೆ ಅದರ ಮೇಲೇ ಜಸ್ಟ್ ಕಾಪಿ ಮಾಡ್ತಾಯಿದ್ದೀನಿ ಅಷ್ಟೇ ಇವಾಗ. ಆ್ಯಂಡ್ ನಮ್ಮ ಈ ಮುದ್ದಾದ ಕ್ಯೂಟಾದ ಗಣೇಶನ ಫ್ಯಾನ್ಸ್ ಆ್ಯಂಡ್ ಫಾಲೋವರ್ಸ್ ಯಾರ್ಯಾರಿದ್ದೀರಾ ಅವರೆಲ್ಲ ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಗಣೇಶ ಅಂತ ಕಮೆಂಟ್ ಮಾಡಿ ಸೊ ದ್ಯಾಟ್ ಎಷ್ಟು ಜನ ಫ್ಯಾನ್ಸ್ ಇದ್ದೀರಾ ಅಂತ ತಿಳ್ಕೊಬೋದು ನಾನು ಕೂಡ. ಆ್ಯಂಡ್ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಸಬ್ಸ್ಕ್ರೈಬ್.